ಹಲೋ, ಗುಡ್ ಮಾರ್ನಿಂಗ್. ಧನುರ್ಮಾಸದ ಶುಭೋದಯ ನಿಮ್ಮೆಲ್ಲರಿಗೂ. ಈಗ ವೃಷಭ ಲಗ್ನಕ್ಕೆ 2026 ಯಾವ ರೀತಿಯಲ್ಲಿ ಇರ್ತದೆ ಅಂತ ನೋಡೋಣ. ಮೊದಲಿಗೆ ವೃಷಭ ಲಗ್ನಕ್ಕೆ ಗುರು ವಕ್ರಿಯಾಗಿ 2ನೇ ಮನೆಯಲ್ಲಿದ್ದಾನೆ, ಕೇತು 4ನೇ ಮನೆಯಲ್ಲಿದ್ದಾನೆ, ಚಂದ್ರ ಅಷ್ಟಮದಲ್ಲಿದ್ದಾನೆ, ರವಿ ಶುಕ್ರ ಕುಜ ಬುಧ ಇವರು ಭಾಗ್ಯದಲ್ಲಿದ್ದಾರೆ, ರಾಹು ವೃತ್ತಿಯಲ್ಲಿ, ಶನಿ ಲಾಭದಲ್ಲಿ. ಓಕೆ, ಶನಿ ಯಾವುದು ವಕ್ರ ಇಲ್ಲ. ಇಲ್ಲಿ ಶನಿ ದೃಷ್ಟಿ ಏನು ಮಾಡ್ತದೆ? ವಿಳಂಬ. ಗುರುದೃಷ್ಟಿ ಶುಭ. ಶನಿ ಇದ್ದ ಮನೆಯನ್ನು ಒಳ್ಳೇದು ಮಾಡಿ ನೋಡುವ ಮನೆಯನ್ನು ಹಾಳು ಮಾಡ್ತಾನೆ. ಗುರು ಇದ್ದ ಮನೆಯನ್ನು ಹಾಳು ಮಾಡಿ ನೋಡುವ ಮನೆಯನ್ನು ಒಳ್ಳೇದು ಮಾಡ್ತಾನೆ. ಶನಿಗೆ 3, 7, 10 ದೃಷ್ಟಿ ಇದ್ದರೆ ಗುರುವಿಗೆ 5, 7, 9ನೇ ದೃಷ್ಟಿ ಇದೆ. ಮಂಗಳ ದೃಷ್ಟಿ ಯಾವಾಗಲೂ ಪ್ರೆಷರ್ ಕೊಡ್ತದೆ, ಒತ್ತಡವನ್ನು ಹೇರ್ತದೆ, ಜಗಳವನ್ನು ಮಾಡಿಸ್ತದೆ. ಜಗಳ ಗಂಟಿ ಅಂತೇಳಿ ಹೆಸರು ಬಂದುಬಿಡುತ್ತೆ. ಓಕೆ, ಎಲ್ಲೇ ಇರಲಿ, ಸಪ್ತಮದಲ್ಲಿರಲಿ, ಲಗ್ನದಲ್ಲಿರಲಿ, ಅದು ನಿಮಗೆ ಕೋಪವನ್ನು ಮತ್ತು ಮುಖದ ಮೇಲೆ ಹೊಡೆದು ಹೇಳುವಂಥ ರೀತಿಯನ್ನು ಕೊಡ್ತದೆ. ಮಂಗಳನಿಗೆ 4, 7, 8ನೇ ಮನೆ ದೃಷ್ಟಿಗೆ ಉಂಟು ಅಂತ. ಶುಕ್ರ ಯಾವಾಗಲೂ ಶುಕ್ರ ಯೋಗ ಇದ್ದರೆ ಸುಖ ಅಂತೇಳಿ. ಬುಧ ಆದಿತ್ಯ ಯೋಗ, ಅದು ನಿಮಗೆ ವೃದ್ಧಿ, ಜ್ಞಾನದಲ್ಲಿ ವೃದ್ಧಿ ಅಂತೇಳಿ. ಓಕೆ, ಮಕರದಲ್ಲಿ ಬುಧಾದಿತ್ಯ ಯೋಗ ಇದೆ. ಇನ್ನೊಂದು ಯೋಗ ಬುಧ ಮತ್ತು ಶುಕ್ರ ಲಕ್ಷ್ಮೀನಾರಾಯಣ ಯೋಗವನ್ನುಂಟು ಮಾಡಿದ್ದಾನೆ. ಒಳ್ಳೆ ಕುಜ ಮತ್ತು ಚಂದ್ರ ಸೇರಿದರೆ ಚಂದ್ರಮಂಗಳ ಯೋಗ. ಇದಿಷ್ಟು ಯೋಗಗಳು ನಿಮಗೆ ತಿಳ್ಕೊಳ್ಬೇಕಾಗುತ್ತೆ. ಇನ್ನು ಗುರು ಶನಿ ರಾಹು ಕೇತು ವರ್ಷಾಧಾರದ ಮೇಲೆ ಹೇಳ್ತೇವೆ. ಓಕೆ, ಆಮೇಲೆ ಚಂದ್ರ ದಿನದ ಬದಲಾವಣೆ ಅಂದರೆ 2 ದಿವಸ 2.25 ದಿವಸಕ್ಕೆ ಚಂದ್ರ ಮೂವ್ ಆಗ್ತಾ ಇರ್ತಾನೆ. ಒಂದು ಸೂರ್ಯ ಅದೇ ತಿಂಗಳಿಗೊಂದು ಬಾರಿ, ಸಂಕ್ರಾಂತಿ ಟು ಸಂಕ್ರಾಂತಿ. ಓಕೆ, ಅದರಿಂದ ಮಂಗಳ ಶುಕ್ರ ಬುಧ ಸೂರ್ಯ ಅವರೆಲ್ಲ ಕ್ಷಣಿಕ ಇರಲಿ. ಈಗ 2026ನಲ್ಲಿ ಗುರುವಿನ ಸಂಚಾರ ಏನೆಲ್ಲ ಮಾಡ್ತದೆ ಅಂದರೆ, ಹಣಕಾಸು ಜಾಸ್ತಿ ಮಾಡ್ತದೆ. ಓಕೆ, ಅವಕಾಶಗಳು ವಿವಾಹಕ್ಕೆ, ಸಪೋಸ್ ಕಟಕ ರಾಶಿ ಯಾರ್ಯಾರಿಗೆ 2, 5, 7, 9 ಆಗಿ ಬರ್ತದೆ ಅವರೆಲ್ಲರಿಗೂ ಮದುವೆ ಆಗ್ತದೆ. ತಿಳ್ಕೊಳ್ಳಿ, 2, 7, 9, 2, 5, 7, 9, 11. ಓಕೆ, ಗುರುಬಲ ಇರುವುದು ಹಾಗೆ. ಸೊ ಗುರು ಸಂಚಾರ ಬದಲಾದಾಗ ತಿಂಗಳ ಫಲಗಳು ಬದಲಾವಣೆ ಆಗ್ತದೆ ಅಂತ. ರಾಹು ಕೂಡ 18 ತಿಂಗಳಿಗೊಂದು ಬಾರಿ ಮನೆಯನ್ನು ಚೇಂಜ್ ಮಾಡ್ತಾನೆ. ಅದೇ ಶನಿ 2.5 ವರ್ಷ ಒಂದು ಮನೆಯಿಂದ ಇನ್ನೊಂದು ಮನೆಗೆ. ಇದೆಲ್ಲ ತಿಳಿದ್ರೆ ನಿಮಗೆ ಭಾಳ ಸುಲಭವಾಗ್ತದೆ. ಅದಕ್ಕೆ ನಾನು ಇದನ್ನು ಹೇಳೋದು. ಇನ್ನು ರಾಹು ಕೇತು ಛಾಯಾಗ್ರಹಗಳು, ಅನ್ಕನ್ವೆನ್ಷನಲ್ ಪ್ಲಾನೆಟ್ಸ್. ಯಾರನ್ನಾದರೂ ನಂಬಿ ರಾಹುವನ್ನು ನಂಬಬೇಡಿ. ಕೇತು ರಾಹುಗಿಂತ ಕೇತು ನಿಮಗೆ ಆಧ್ಯಾತ್ಮಿಕತೆಯನ್ನು ಕೊಡ್ತಾನೆ, ನಿಮಗೆ ರಿಸರ್ಚ್ ಡಿಗ್ರಿಯನ್ನು ಕೊಡಿಸ್ತಾನೆ, ನಿಮಗೆ ಡಿಟ್ಯಾಚ್ಮೆಂಟ್ ಅಂದರೆ ಫ್ಯಾಮಿಲಿಯಿಂದ ದೂರ ಹೋಗು ಅಂತ ಒಂದು ಇದನ್ನು ಕೊಡ್ತಾನೆ. ಕೇತು ಯಾರ್ಯಾರಿಗೆ ಲಗ್ನದಲ್ಲಿರ್ತಾರೋ ಅವರೆಲ್ಲ ಒಂಕುಂಟಿಗಳು, ಒಬ್ಬಂಟಿಗರು, ಅವರಿಗೆ ಗುಂಪುಗಾರಿಕೆ ಆಗುವುದಿಲ್ಲ. ಕೇತು ಎಲ್ಲಾದರೂ ವೃತ್ತಿಯ ಮನೆಯಲ್ಲಿ ಬಂದರೆ ನೀವು ಕ್ಲರಿಕಲ್ ಕ್ಯಾಡ್ರಿಂದ ಮೇಲೆ ಹೋಗ್ತೀರಿ. ನೀವು ಬಿಸ್ನೆಸ್ಸಿಗೆ ಲಾಯಕ್, ವೃತ್ತಿಗೆ ನಾಲಾಯಕ್. ವೃತ್ತಿಯಲ್ಲಿ ಇದ್ದವರೆಲ್ಲ ನಾನು ನೋಡಿದ್ದೇನೆ, ಅವರು ರಿಸೈನ್ ಮಾಡಿ ಆಮೇಲೆ ಸ್ವಂತ ಮಾಡ್ತಾರೆ, ಸ್ವಂತ ಬಿಸ್ನೆಸ್. ಈಗ ನೋಡಿ, ನನ್ನದು ಅದೇ ಅವಸ್ಥೆ ಆಗಿದೆ. ಆದರೆ ನಂದು 2ನೇ ಮನೆಯಲ್ಲಿ ಸಂಸಾರದಿಂದ ಡಿಟ್ಯಾಚ್ಮೆಂಟ್. ಓಕೆ, ಅದೆಲ್ಲ ತಿಳ್ಕೊಂಡ್ರೆ ನಿಮ್ಗೆ ಒಳ್ಳೆಯದಾಗ್ತದೆ. ಓಕೆ,
ಯಾರ್ಯಾರಿಗೆ ರಾಹು ಲಗ್ನದಲ್ಲಿ ಇರ್ತಾರೋ ಅವರನ್ನು ನಂಬಲೇಬಾರ್ದು. ಓಕೆ, ಕುಜ ಲಗ್ನದಲ್ಲಿದ್ದರೆ ಅವರಿಗೆ ಕೋಪ. ಹೇಳ್ತಾರೆ ಅಮ್ಮ, ಅಯ್ಯೋ ಅವ ಇದುವರೆಗೂ ಒಂದು ಚೂರು ಕೋಪ ಮಾಡಲಿಲ್ಲ ಅಂತ. ನಾನು ಮೊನ್ನೆ ಒಬ್ಬರನ್ನ ಟೆಸ್ಟೇ ಮಾಡಿದೆ. ನಮ್ಮ ಮನೆಯಲ್ಲಿ ನನಗೆ ಗುರುಗಳಿಗೆ ಕೋಪದಿಂದ ಮಾತನಾಡಿದರು. ಅದರ ಏನರ್ಥ? ಕೋಪ ಇತ್ತಂತ ಆಯ್ತಲ್ಲ. ಓಕೆ, 7ನೇ ಮನೆಯಲ್ಲಿ ಇದ್ದು ಅಥವಾ ಲಗ್ನದಲ್ಲಿದ್ದರೂ ಕೂಡ ಅವರಿಗೆ ಕೋಪ. ತಾಯಿ ಮಾತ್ರ ನನ್ನ ಮಗ ಏನೂ ಕದಿಯುವುದಿಲ್ಲ, ಭಾಳ ಒಳ್ಳೆಯವ, ಮೊಸರು ಕದ್ದವನಲ್ಲ, ಏನು ಮಾಡೋದವನಲ್ಲ ಅಂತ. ಎಲ್ಲರಿಗೂ ಅವರವ್ರ ಮಕ್ಕಳು ಬಹಳ ಶ್ರೇಷ್ಠ. ಅಂದರೆ ಅವರು ನಮ್ಮ ಗುರುನಿಂದನೆ ಯಾರು ಮಾಡಿ ಯಾರು ಅದರ ಮಗನ ನಿಂದನೆಯನ್ನು ಮಾಡಲಿಕ್ಕಿಲ್ಲ. ಆಯಿತಾ? ಇನ್ನು ರಾಹು ಲಗ್ನದಲ್ಲಿ ಇದ್ದರೆ ಬರೀ ಹಚ್ಚಿ ಸುಳ್ಳು ಹೇಳಿಬಿಡ್ತಾರೆ. ಐನ ಸಮಯದಲ್ಲಿ ಸತ್ಯವನ್ನು ಸುಳ್ಳನ್ನಾಗಿ ಹೇಳುತ್ತಾರೆ. ನಾನು ಎಷ್ಟೋ ಜನ ರಾಹು ಇದ್ದವರು ನೋಡಿದ್ದೇನೆ. ಬೇರೆಯವರ ವಾಸ್ತಿಯನ್ನು ಕಬಳಾಯಿಸ್ಕಾನ್ ಮಾಡೋದು ಯಾವಾಗ? ಅದು ರಾಹು. ರಾಹು ದಶೆಯಲ್ಲಿ ನೀವು ಮೇಲಕ್ಕೆ ಹೋಗ್ತೀರಾ, ಕೊನೆಯಲ್ಲಿ ರಾಹು ಸೂರ್ಯ ರಾಹು ಚಂದ್ರನಲ್ಲಿ ಕೆಳಗೆ ಡುಣ್ ಅಂತ ಹೊತ್ತಾಕ್ಬಿಡ್ತಾನೆ, ಗ್ರಹಣಸ್ಥ ಆಗ್ತಾರೆ. ಅದೇ ರಾಹು ಕುಜ ಇದ್ದರೆ ನಿಮಗೆ ಯಾವುದಾದ್ರೂ ಭೂಮಿ ಪ್ರಾಪರ್ಟಿ ವಿಚಾರದಲ್ಲಿ ಲಿಟಿಗೇಷನ್ಸ್ ಬರ್ತದೆ. ಆಯಿತಾ? ಇನ್ನು ಶುಕ್ರ ನಿಮಗೆ ಸಂಬಂಧದ ಬಗ್ಗೆ, ಹೆಂಡತಿ, ಸ್ಪೌಸ್. ಕುಜನನ್ನು ಹೆಂಗಸರಿಗೆ ಗಂಡ ಅಂತೇಳಿ ನಾವು ಇದು ಮಾಡ್ತೇವೆ. ಅದೇ ಶುಕ್ರ ಗಂಡಸರಿಗೆ ಹೆಂಗಸು, ಹೆಂಡತಿ ಅಂತ. ಸೌಂದರ್ಯ, ಸುಖ, ವಾಹನ, ಮನೆಯೋಗ ಇದೆಲ್ಲ ಶುಕ್ರ ಕಲ್ಪಿಸಿಕೊಡ್ತಾನೆ. ಶುಕ್ರ ಇದ್ದುಕೊಳ್ಳೆ ಲಕ್ಷ್ಮಿ ಜಾಸ್ತಿ ಆಗ್ತಾಳೆ ಅಂತ ಹೇಳೋದು ಸುಳ್ಳು. ಓಕೆ, ಹಣಕಾಸಿಗೆ ಶುಕ್ರನಿಗೆ ಏನೂ ಸಂಬಂಧ ಇಲ್ಲ. ಆದರೂ ಶುಕ್ರ ಇದ್ದರೆ ಖುಷಿ ಆಗ್ತದೆ ಅಂತೇಳಿ ಹೇಳ್ತಾರೆ. ಇರಲಿ. ಆಮೇಲೆ ಬುಧ ವಕ್ರಿ ಆದರೆ ಬುದ್ಧಿ ವಕ್ರಿ ಅಂತ, ಗುರು ವಕ್ರಿ ಆದರೆ ಜ್ಞಾನ ವಕ್ರಿ ಅಂತ. ಮೊನ್ನೆ ಯಾರೋ ಬಂದಿದ್ದರು, 5 ಪಂಚಮದಲ್ಲಿ ಗುರು ವಕ್ರಿ. ನಾನು ಹೇಳಿದೆ, ನಿಮ್ಮ ಪುತ್ರ ವಕ್ರಿ ಆಗಿರಬೇಕಲ್ಲ. ಕೇಳಿದರೆ ಅಪಂಗ ಆಗಿದ್ದಾನೆ ಪುತ್ರ, ಅವನು ಅಪಂಗ, ವಕ್ರಿ ಆಯ್ತಲ್ಲ. ಯಾಕಂದರೆ ಕಾರಕವು ಭಾವನಾಶಾಯ. ಇಲ್ಲಾದರೆ ಗುರು ಪಂಚಮದಲ್ಲಿ ಬಂದರೆ ಮಕ್ಕಳಾಗಲು ಕಷ್ಟ. ಮಕ್ಕಳು ಹುಟ್ಟಿದರೂ ಕೂಡ ಏನಾದರೂ ಅಪಂಗ, ವಕ್ರಿ ಬುಧ ಗುರು ಇದ್ದರೆ. ಇದೆಲ್ಲ ಅನುಭವದಿಂದ ಬರ್ತದೆ. ನೀವು ಇದನ್ನೇ ಒಂದು ಇವರು ಉಪಾಧ್ಯಾಯರು ಹೇಳಿದ್ದರು, ಇದನ್ನು ನಾವು ಯಾವುದು ವೇದ ಅಂತ ಹೇಳಿ ತಿಳ್ಕೊಳ್ಳೋಣ, ಇಲ್ಲ ಮಹಾಭಾರತ ರಾಮಾಯಣ ಗ್ರಂಥದಂತೆ ನೋಡೋಣ ಅಂತ ಅದೆಲ್ಲ ಹೇಳಬೇಡಿ. ಆಯಿತಾ? ಸ್ವಲ್ಪ ತಿಳ್ಕೊಬೇಕಷ್ಟೆ. ನೀವು ಜಾತಕವನ್ನು ಅನಾಲಿಸಿಸ್ ಮಾಡಿದಷ್ಟು ನಿಮಗೆ ಒಳ್ಳೆಯದು. ಈಗ ಮಾರ್ಚ್ 10ರವರೆಗೆ ಮಾತ್ರ ಗುರು ವಕ್ರಿ. 2026 ಮಾರ್ಚ್ 11ಗೆ ಗುರು ಮಾರ್ಗಿ ಆಗಿಬಿಡ್ತಾನೆ. ಇದನ್ನು ನೀವು ತಿಳ್ಕೊಬೇಕು. ಓಕೆ, ಅದೇ ರೀತಿ ಶನಿ ಕೂಡ 2026ಅಲ್ಲಿ ವಕ್ರಿ ಆಗ್ತಾನೆ, ಮತ್ತು ಮಾರ್ಗಿ ನವಂಬರ್ ಅಥವಾ ಡಿಸೆಂಬರಲ್ಲಿ ಆಗ್ತಾನೆ. ಅದು ನಾನು ಸಮಯ ಬಂದಾಗ ನಿಮಗೆ ಹೇಳ್ತೇನೆ. ಆಯಿತಾ? ಇಲ್ಲಿ ನನ್ನ ಉದ್ದೇಶ ನಿಮಗೆ ಇದೆಲ್ಲ ತಿಳಿಬೇಕು ಅಂತೇಳಿ. ಈಗ ಮಾರ್ಚು ನಾನು ಏನು ಹೇಳಬೇಕಂತಿದ್ದೇನೆ ಇಲ್ಲಿ ನೋಡಿ. ಮಾರ್ಚ್ 10 ಗುರು ವಕ್ರಿ ಆಗ್ತಾನೆ, 11 ಜನವರಿ ಟು ಮಾರ್ಚ್ 10. ಓಕೆ, ಗುರು ವಕ್ರಿ ಇರ್ತಾನೆ, ಆದರೆ 11ನೇ ತಾರೀಕು ಚೇಂಜ್ ಆಗ್ತಾನೆ. ಈಗ ನಾವು ಜನವರಿಯಲ್ಲಿ ಇದು ಕುಂಡಲಿ ಹೇಗಿರುತ್ತೆ ಅಂದರೆ ನೋಡಿ, ಈಗ ವೃಷಭ ಲಗ್ನಕ್ಕೆ ನೀವು ಪ್ರಿಡಿಕ್ಷನ್ ಕೊಡೋದಾದರೆ ಹೇಗೆ ಕೊಡ್ತೀರಿ? ಗುರು 2ನೇ ಮನೆಯಲ್ಲಿ ಇದ್ದಾನೆ ಅಂದರೆ ಅದು ಕುಟುಂಬ ಸ್ಥಾನ, ಧನಸ್ಥಾನ. ಗುರು ಒಳ್ಳೆಯದು, ಕುಟುಂಬಕ್ಕೆ ಒಳ್ಳೆಯದು. ಆದರೆ ಅಲ್ಲಿ ಅವನು ಇದ್ದ ಮನೆ ಅವನಿಗೆ ಶತ್ರು. ಬುಧ ಗುರುವಿನ ಮಗನೇ. ಗುರು ತಾರಾರವರ ಸಂಗಮದಿಂದ ಹುಟ್ಟಿದಂಥ ಮಗ. ಅವನು ಗರ್ಭಕೋಶದಲ್ಲಿರುವಾಗಲೇ ನನ್ನ ಅಪ್ಪ ಯಾರಮ್ಮ ಅಂತ ಕೇಳಿದವ. ನಿನ್ನಪ್ಪ ಬೃಹಸ್ಪತಿ ಅಂತ. ಆ್ಯಕ್ಚುಲಿ ನಿಮ್ಮ ಅಪ್ಪ ಚಂದ್ರ ಅಂತ. ಅದಕ್ಕೆ ಅವನಿಗೆ ಕೋಪ. ಆದರೆ ಇಲ್ಲಿ ಗುರು ಅವನನ್ನು ತನ್ನ ಮಗನನ್ನಾಗಿ ಸ್ವೀಕಾರ ಮಾಡ್ತಾನೆ. ಇವನು ಇಷ್ಟು ಬ್ರಿಲಿಯಂಟ್ ಇದ್ದಾನೆ. ಗರ್ಭಕೋಶದಲ್ಲೇ ಇದ್ದು ಮಾತನಾಡಬೇಕಾದರೆ ಆ ಕಾಲದಲ್ಲೆಲ್ಲ ನಡೀತಿತ್ತು. ಗೊತ್ತೇ, ಕೃತಾಯುಗ, ತ್ರೇತಾಯುಗ ಅದೆಲ್ಲ ನಡೀತಿತ್ತು. ಇನ್ನು 2ನೇ ಮನೆ ಅಧಿಪತಿ ಚಂದ್ರ ಎಲ್ಲಿದ್ದಾನೆ? ಅವನು ತಿರುಗ್ತಾ ಇರ್ತಾನೆ. ಈಗ ಅಷ್ಟಮದಲ್ಲಿದ್ದಾನೆ.
ಬಿಡಿ ಅವರಿಗೆ. ಕೇತು 4ನೇ ಮನೆಯಲ್ಲಿ, ಕೇತು 4ನೇ ಮನೆಯಲ್ಲಿದ್ದರೆ, ಕೇತು ಅಥವಾ ರಾಹು 4ನೇ ಮನೆಯಲ್ಲಿದ್ದರೆ ನೀವು ಮನೆ ಬಿಟ್ಟು ದೂರ ಹೋಗಬೇಕು. ಅಪ್ಪ ಅಮ್ಮನ ಜೊತೆಗೆ ಇರ್ತೀರಿ ಅಂದರೆ ನೀವು ವೃದ್ಧಿ ಆಗೋದಿಲ್ಲ, ತಿಳ್ಕೊಳ್ಳಿ. ಆಮೇಲೆ ಇಲ್ಲಿ ವೃಷಭ ಲಗ್ನಕ್ಕೆ ಭಾಗ್ಯದಲ್ಲಿ ರವಿ ತಂದೆಯಿಂದ ಭಾಗ್ಯ, ಗುರುಗಳಿಂದ ಭಾಗ್ಯ, ಸರ್ಕಾರದಿಂದ ಭಾಗ್ಯ, ಕುಜ ಬ್ರದರ್ಸಿಂದ ಭಾಗ್ಯ, ಶುಕ್ರ ಹೆಂಡತಿಯಿಂದ ಭಾಗ್ಯ, ಬುಧ ತಮ್ಮನಿಂದ ಭಾಗ್ಯ, ತಂಗಿಯಿಂದ ಭಾಗ್ಯ. ನೋಡಿ, ಇದಿಷ್ಟು ನಿಮಗೆ ವೃಷಭದವರಿಗೆ ಹೈ ಕ್ಲಾಸ್. ಜನವರಿ ತಿಂಗಳು ಏನು ತೊಂದರೆ ಇಲ್ಲ. ಅದೇ ರಾಹು ವೃತ್ತಿಯಲ್ಲಿದ್ದಾನೆ. ರಾಹು ವೃತ್ತಿಯಲ್ಲಿದ್ದರೆ ಒಂದು ರೀತಿಯಲ್ಲಿ ಬಹಳ ಒಳ್ಳೆಯದೇ. ಓಕೆ. ಆಮೇಲೆ ಶನಿ ನಿಮಗೆ ದೂರದ ಪ್ಲ್ಯಾನೆಟ್. ಓಕೆ, ಮಂದಗ್ರಹ ಅಂತ. ಆದ್ದರಿಂದ ಮಂದಗ್ರಹ ಆದರೂ ಕೂಡ ಅವನು ನಿಮಗೆ ಏನಾಗ್ತದೆ ಅಂದರೆ ಲಾಭದಲ್ಲಿ ಕೂತಿದ್ದಾನೆ. ಅಂದರೆ ಲಾಭವನ್ನು ನಿಧಾನ ಕೊಡಿಸ್ತಾನೆ, ಏನು ತೊಂದರೆ ಇಲ್ಲ. ಓಕೆ. ಸೊ ಅದೇ ದೃಷ್ಟಿಗಳು ತಗೊಂಡ್ರೆ ಶನಿ ದೃಷ್ಟಿ ಲಗ್ನವನ್ನು ನೋಡ್ತಾನೆ. ಅಂದರೆ ನಿಮಗೆ ಕಿರಿಕಿರಿ, ನಿಮ್ಮ ಮಾತು ನಿಧಾನ, ನಿಮ್ಮ ಡಿಸಿಷನ್ ಡಿಲೇಡ್. ಶನಿ ಯಾವಾಗಲೂ ನಿಧಾನ ಮಾಡ್ತಾನೆ. ಓಕೆ. ಆಮೇಲೆ ಗುರು ಎಲ್ಲಿಂದ? ಗುರುವಿನ ದೃಷ್ಟಿ ಪಂಚಮದ 6ನೇ ಮನೆಗೆ ಬೀಳ್ತದೆ, ವೃಷಭಕ್ಕೆ. ಆಸ್ಪತ್ರೆ ಸೇರಿದರೂ ಗುಣ ಆಗ್ತದೆ. ಓಕೆ. ಗುರುವಿನ ನೇರ ದೃಷ್ಟಿ ಇಲ್ಲಿ ಯಾವುದು ಅಷ್ಟಮ ಸ್ಥಾನದ ಮೇಲೆ, ಹರ್ಡಲ್ಸ್ ಎಲ್ಲ ಹೋಗ್ತದೆ. ಗುರುವಿನ 9ನೇ ದೃಷ್ಟಿ ನಿಮ್ಮ ರಾಹುವಿನ ಮೇಲೆ, ಅಂದರೆ ವೃತ್ತಿಯ ಮೇಲೆ. ವೃತ್ತಿಯಲ್ಲಿ ನಿಮಗೆ ರಾಹು ಇದರಿಂದ ಮೇಲಕ್ಕೆ ಹೋಗ್ತೀರ. ಅದರ ಗುರುವಿನ ದೃಷ್ಟಿಯಿಂದ ನೇಮ್ ಆ್ಯಂಡ್ ಫೇಮ್ ಬರ್ತದೆ ಅಂತೇಳಿ ನಾವು ಹೇಳ್ತೇವೆ. ಆಯಿತಾ? ಇದಿಷ್ಟು ಜನವರಿ ತಿಂಗಳಲ್ಲಿ ನೀವು ತೀರ್ಕೊಳ್ಬೋದು. ಓಕೆ. ಆಮೇಲೆ ಜನವರಿಯಲ್ಲಿ ಎಲ್ಲೆಲ್ಲಿ ಯಾವಾಗ ಬದಲಾವಣೆ ಆಗ್ತಾರೆ ಅನ್ನೋದು ಇದಿರುತ್ತೆ. ಇಲ್ಲಿ ಮೀನ ಅಂತ ಹಾಕಿದ್ದೇನೆ. ಮೀನವನ್ನು ತೆಗೆದು ನಾನು ಅದನ್ನು ವೃಷಭ ಅಂತ ಹಾಕ್ತೇನೆ. ಓಕೆ. ವೃಷಭ ಲಗ್ನದವರಿಗೆ ಹೇಗೆ ಅಂತ ರಿಷಭ. ಓಕೆ. ನೋಡಿ, ಅಲ್ಲಿ ಹೋಯ್ತು. ನೋಡಿ, ಫೆಬ್ರವರಿಯಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಇಲ್ಲ. ಫೆಬ್ರವರಿಯಲ್ಲಿ ಯಾವ ರೀತಿಯ ವ್ಯತ್ಯಾಸ ಕಾಣೋದಿಲ್ಲ. ಕೆಲವೊಂದು ವಿಚಾರ ಸಣ್ಣ ಸಣ್ಣದು. ಈಗ ನೋಡಿ, 2ನೇ ಮನೆ ಜಮಿನಿ ಮಿಥುನದಲ್ಲಿ ಬೃಹಸ್ಪತಿ ರೆಟ್ರೋ ಆಗಿ ಕೂತಿದ್ದಾನೆ ಅಂತೇಳಿ ಹೇಳ್ತೇವೆ. ಓಕೆ. ಸೊ ರೆಟ್ರೋ ಅಂದರೆ ನಿಮಗೆ ಆವಾಗಲೇ ಹೇಳಿದ್ದೇನೆ. ಆಮೇಲೆ ಚಂದ್ರ ಕ್ಯಾನ್ಸರ್ ಕಟಕದಲ್ಲೇ ಅಧಿಪತಿಯಾಗಿ ಅಲ್ಲೇ ಇದ್ದಾನೆ. ವೃಷಭದಲ್ಲಿ 3ನೇ ಮನೆ, ಕೇತು 4ನೇ ಮನೆಯಲ್ಲಿ ಸಿಂಹದಲ್ಲಿ, 11ನೇ ಮನೆಯಲ್ಲಿ ಇವರಿಗೆ 11 ಅಲ್ಲ, ಇದು ವೃಷಭ ಲಗ್ನದವರಿಗೆ ಇದು 9ನೇ ಮನೆಯಲ್ಲಿ. ಓಕೆ. 9th ಹೌಸ್, ಅದನ್ನು ನೀವು 9th ಹೌಸ್ ಅಂತ ತಗೋಬೇಕು. ಸೊ 9th ಹೌಸ್, 4 ಪ್ಲಾನೆಟ್ಸ್. 10th ಹೌಸ್, ಅದಕ್ಕೆ ರಾಹು 10th ಹೌಸ್. ಅದನ್ನು ನಾನು ಚೇಂಜ್ ಮಾಡಿಲ್ಲ, ಹೀಗೆ ಮಾಡ್ತಾ ಇದ್ದೇನೆ. ಓಕೆ. ಸೊ ಒಂದು ಹೇಳುವುದಾದರೆ ನಿಮಗೆ ಫೆಬ್ರವರಿ 4 ರಾಹು ಬುಧ ರಾಹು ಜೊತೆ ಹೋಗ್ತಾನೆ. ಅಂದರೆ ಅದು ಅಷ್ಟೇ ಬದಲಾವಣೆ. 9ನೇ ಮನೆಯಲ್ಲಿ ಇರುವಂಥ ಬುಧ 10ನೇ ಮನೆಗೆ ಹೋಗ್ತಾನೆ, ರಾಹು ಬುಧ ಒಟ್ಟಿಗೆ. ಓಕೆ. ಸೊ ಇಲ್ಲಿ ಇದನ್ನು ತೋರಿಸಿದ್ದೇನೆ. ಫೆಬ್ರವರಿ 6ರಂದು ಏನಾಗ್ತದೆ? ಫೆಬ್ರವರಿ 6 ಶುಕ್ರನು ಕೂಡ ರಾಹು ಬುಧ ಇದ್ದಲ್ಲಿ ಹೋಗ್ತಾನೆ. ನೋಡಿ, ಅದನ್ನೇ ಇಲ್ಲಿ ತೋರಿಸ್ತೇನೆ ನೋಡಿ. ಶುಕ್ರ ಬುಧ ಅಂದರೆ ಲಕ್ಷ್ಮೀನಾರಾಯಣ ಯೋಗ ದಶಮದಲ್ಲಿ ಉಂಟಾಯಿತು. ವೃತ್ತಿಯಿಂದ ಲಕ್ಷ್ಮೀನಾರಾಯಣ ಅಂದರೆ ವೃತ್ತಿಯಿಂದ ಅಪಾರ ಹಣ ಬರ್ತದೆ ಇವರಿಗೆ. ಫೆಬ್ರವರಿ 8ನೇ ತಾರೀಕು. ಅದೇ ಫೆಬ್ರವರಿ 13ನೇ ತಾರೀಕು ಏನಾಯಿತು? ರವಿ ಕೂಡ ಅಲ್ಲಿಗೆ ಹೋದ. ಸೊ ರವಿ, ರಾಹು, ಬುಧ, ಶುಕ್ರ ಏನಾಯಿತು ಆವಾಗ? ವೃತ್ತಿ ಭಾಳ ಪ್ರಸಿದ್ಧಿ. ಫೆಬ್ರವರಿ 24ಕ್ಕೆ ಕುಜನೂ ಕೂಡ ಅವನು ಸೇರ್ಕೊಂಡ್ಬಿಟ್ಟ. ನೋಡಿ, ಎಲ್ಲ ಪಂಚಗ್ರಹಗಳು ರವಿ, ಕುಜ, ಬುಧ, ಶುಕ್ರ, ರಾಹು, ಪಂಚಗ್ರಹಗಳ ಯೋಗ. ಇದೊಂದು ಒಳ್ಳೆಯ ಯೋಗ. ಇಂತಹ ಸಮಯದಲ್ಲಿ ಮಗು ಹುಟ್ಟಿದರೆ ಹೈ ಕ್ಲಾಸ್ ಆಗ್ತದೆ. ಓಕೆ.
ಸೊ ಪಂಚಗ್ರಹ ಅಷ್ಟಗ್ರಹ ಯೋಗ ನಿಮ್ಗೆ ಗೊತ್ತಿದೆ, ಅಷ್ಟಗ್ರಹ ಯೋಗ. ಓಕೆ, ಸೊ ಅದೇ ರೀತಿ ಪಂಚಗ್ರಹ ಯೋಗ ಒಳ್ಳೆಯದು. ಆಮೇಲೆ ಫೆಬ್ರವರಿ 27 ಬುಧನು ವಕ್ರಿ ಆದಂದರೆ ಫಲಗಳು ಹಿಂದಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕೆ ಎಲ್ಲ ಟೈಮ್ನಲ್ಲಿ ಅಲ್ಲ, ಬುಧನ ಡಿಗ್ರಿಯನ್ನು ನೋಡಿ ನೀವು. ಬುಧನ ಡಿಗ್ರಿ ಎಷ್ಟಿದೆ ನೋಡಿ, ಬುಧ ಇಲ್ಲಿ 27 ಡಿಗ್ರಿ ಇದೆ. ಪೂರ್ವಭಾದ್ರ ನಕ್ಷತ್ರ ವಕ್ರಿ ಆದ ತಕ್ಷಣ ಏನು, ಪೂರ್ವಭಾದ್ರ 3 ಇದ್ದದ್ದು ಪೂರ್ವಭಾದ್ರ 2 ಆಗ್ತದೆ, ನೆಕ್ಸ್ಟ್ ಪೂರ್ವಭಾದ್ರ 1 ಆಗ್ತದೆ. ಅದನ್ನು ಬುಧ ಶಾರ್ಟ್ ಪೀರಿಯಡ್ ಆದ್ದರಿಂದ ಹಿಂದಿನ ಮನೆ ಅಷ್ಟೊಂದು ಇದಿಲ್ಲ, ಯಾಕಂದರೆ ಇಲ್ಲಿ ಲಗ್ನ 16 ಡಿಗ್ರಿಯನ್ನು ತೆಗೆದುಕೊಂಡಿದ್ದೇವೆ. ಓಕೆ, ಸೊ ಅದೆಲ್ಲ ನೋಡ್ಕೊಳ್ಳಿ. ಈಗ ಅಂತ್ಯದವರೆಗೆ ಫೆಬ್ರವರಿ 28ರವರೆಗೆ ಮತ್ತೆ ಅದೇ ರೀತಿ ಇರ್ತದೆ. ಅಂದರೆ ಏನು ಚೇಂಜಸ್ ನಿಮಗೆ ಸಿಕ್ಕಿದೆ ಅಂದರೆ, ದಶಮದಲ್ಲಿ ವೃತ್ತಿ ಮನೆಯಲ್ಲಿ ಅಪಾರ ಕೀರ್ತಿ, ಅಪಾರ ಯಶಸ್ಸು, ಅಪಾರ ಹಣ, ಇದೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಚೆನ್ನಾಗಿದೆ, ಹೌದಲ್ವಾ? ಸೊ ಈಗ ವೃಷಭ ಲಗ್ನದವರಿಗೆ ಮಾರ್ಚ್ ತಿಂಗಳು ಹೇಗಿರುತ್ತೆ? ಮಾರ್ಚ್ 1ನೇ ತಾರೀಕಿಗೆ ನೋಡಿ ಇದೇ ಥರ 30 ಹೇಗೆ ಫೆಬ್ರವರಿ 28ರಲ್ಲಿ ಇದೆಯೋ ಅದೇ ಥರ ಒಳ್ಳೆ ಇರ್ತದೆ. ನೆಕ್ಸ್ಟು ಮಾರ್ಚ್ 2ನೇ ತಾರೀಕು ಶನಿ ನೋಡಿ, ವೀನಸ್ ಜಾಯಿಂಟ್ ಸ್ಯಾಟರ್ನ್, ವೀನಸ್ಸು ಶನಿಯನ್ನು ಕೂಡಿದ್ದಾನೆ. ಶುಕ್ರ ಇಲ್ಲಿ ಉಚ್ಚ, ವೃಷಭ ಲಗ್ನದವರಿಗೆ ಲಾಭದಲ್ಲಿ ಲಾಭದಲ್ಲಿ ಶುಕ್ರ ಉಚ್ಚ ಅಂದರೆ ಹೇರಳವಾದ ಐಶ್ವರ್ಯ ಬರ್ತದೆ. ಐಶ್ವರ್ಯ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಲಾಭಸ್ಥಾನದಲ್ಲಿ ಕೂತಿದ್ದಾಳೆ, ಇನ್ನೇನು ಬೇಕು? ಅದಕ್ಕೆ ನಾವು ಹೆಚ್ಚಾಗಿ ಹೇಳ್ತೇವೆ, ಮದುವೆ ಆಗಿದ್ದರೆ ಹೆಂಡತಿಯಿಂದ ಪ್ರತಿ ಶುಕ್ರವಾರ ಸ್ನಾನ ಮಾಡಿದ ಮೇಲೆ ಕುಂಕುಮಾರ್ಚನೆ ಮಾಡ್ತಾ, ಲಕ್ಷ್ಮೀ ಅಷ್ಟೋತ್ತರ ಹೇಳ್ತಾ ಕುಂಕುಮಾರ್ಚನೆ ಮಾಡಿ, ಅದು ನಿಮ್ಮನ್ನು ಮೇಲಕ್ಕೆ ಎತ್ತುತ್ತದೆ. ಓಕೆ, ಸೊ ಇಲ್ಲಿ ಅದೇ ರೀತಿ ಈ ತಿಂಗಳು ಇಡೀ ನಿಮಗೆ ಮಾರ್ಚ್ 11ನೇ ತಾರೀಕು ಜುಪಿಟರ್ ಬಿಕಮ್ಸ್ ಡೈರೆಕ್ಟ್ ಆಗ್ತಾನೆ ನೋಡಿ. ಬೃಹಸ್ಪತಿ ವಕ್ರಿದ್ದದ್ದು ಜುಪಿಟರ್ ಮಿಥುನದಲ್ಲಿ. ಮಿಥುನ ಅಂದರೆ ಸಂಸಾರದ ಮನೆ, ವೃಷಭ ಲಗ್ನದವರಿಗೆ ಸಂಸಾರದ ಮನೆ. ಅಲ್ಲಿ ಎಲ್ಲರೂ ಸ್ಟ್ರೈಟ್, ಏನು ಕೊಂಕಿಲ್ಲ ಮಣ್ಣಿಲ್ಲ. ಓಕೆ, ಅದು ಈಗ ಇನ್ನೇನಿದೆ ನೋಡಿ, ಮಾರ್ಚ್ 15ಕ್ಕೆ ಸೂರ್ಯ ಮೀನರಾಶಿಗೆ ಹೋಗ್ತಾನೆ 15ಕ್ಕೆ. ಸೊ ಅಲ್ಲಿ ಸೂರ್ಯ ಶುಕ್ರ ಶನಿ ಇದ್ದಂಗೆ. ರವಿ ಶನಿ ಅಂದರೆ ತಂದೆ ಮತ್ತು ಪುತ್ರಿಗೆ ಆಗುವುದಿಲ್ಲ. ಓಕೆ, ರವಿ ಶನಿ ಇದ್ದರೆ ಬದ್ಧ ದ್ವೇಷ. ಆ್ಯಕ್ಚುಲಿ ಶನಿ ರವಿಯ ಪುತ್ರನೇ, ಆದರೂ ಕೂಡ ಆಗುವುದಿಲ್ಲ ಅಂತ. ಮಾರ್ಚ್ 26ನೇ ತಾರೀಕು ಶುಕ್ರ ಮೇಷ 12ನೇ ಭಾವಕ್ಕೆ ಬರ್ತಾನೆ. ವೃಷಭ ಲಗ್ನದವರಿಗೆ 12ನೇ ಭಾವ. ಶುಕ್ರ 12ನೇ ಭಾವದಲ್ಲಿದ್ದರೆ ದೂರ ಪ್ರಯಾಣ ಇರ್ಬೋದು, ಒಳ್ಳೆಯ ಇದಕ್ಕಾಗಿ. ಯಾವುದು ಶುಕ್ರ ಅಂದರೆ ಒಂಥರ ಶೌಕೀನ್ ಗ್ರಹ. ಸೊ ನೀವು ಒಳ್ಳೊಳ್ಳೆ ಡ್ರೆಸ್ಸು, ಒಳ್ಳೊಳ್ಳೆ ಸಾಮಾನು, ಹೈಫೈ ಕಾರು ಇಂಥದ್ದೆಲ್ಲ ತೊಗೊಳ್ಳಿಕ್ಕೆ ಆದರೆ ಶುಕ್ರ ಉಚ್ಚ ಆದರೆ ಭಾಳ ಒಳ್ಳೆಯದು. ಅವ್ರ ಹತ್ರ ಒಳ್ಳೊಳ್ಳೆ ಗಾಡಿಗಳೆಲ್ಲ ಇರ್ತದೆ. ರವಿ ಉಚ್ಚಾರೋಹಿ, ಯಾಕಂದರೆ ಮೇಷಕ್ಕೆ ಹೋಗಿದರೆ ಅವ ಉಚ್ಚನಾಗ್ತಾನೆ. ಅದನ್ನು ಉಚ್ಚಾರೋಹಿ ಅಂದರೆ ಆವಾಗ ರವಿಗೆ ಒಂದು ಕಿಮ್ಮತ್ತಿದೆ. ಇಲ್ಲಿ ಲಾಭದಲ್ಲಿ, ವೃಷಭ ಲಗ್ನದ ಲಾಭದಲ್ಲಿ ರವಿ ಶನಿ ಇಬ್ಬರು ಇದ್ದಾರೆ. ಮೊದಲು ಶುಕ್ರ ಸೇರಿದ, ಈಗ ಶುಕ್ರ ಜಂಪ್ ಮಾಡ್ದ ಮೇಷನ. ಯಾವುದು ಮಾರ್ಚ್ 26ಕ್ಕೆ ಶುಕ್ರ ಮೇಷಕ್ಕೆ ಹೋಗ್ಬಿಟ್ಟ, ಆಯಿತಾ? ಸೊ ಮಾರ್ಚ್ 2ನೇ ತಾರೀಕು ಹೋದವ ತಾರೀಕಿನ ಶುಕ್ರ ಉಚ್ಚನಾಗಿ ಲಗ್ನದಲ್ಲಿ, ಅಂದರೆ ಲಗ್ನ ಅಲ್ಲ ಇದು, ಮಾರ್ಚ್ 11ನೇ ತಾರೀಕು ಲಗ್ನ ಅಂತ ಇದು ಹಾಕಿದ್ದು ತಪ್ಪದು. ಸೊ ಅದರಿಂದ 11ರಲ್ಲಿ ಓಕೆ ಇದ್ದದ್ದು ಮಾರ್ಚ್ 25ರವರೆಗೆ ಇರ್ತಾನೆ. ಆಮೇಲೆ ಮೇಷಕ್ಕೆ ಹೋಗ್ತಾನೆ 26ನೇ ತಾರೀಕು, ಆಯಿತಾ? ದಿಸ್ ಈಸ್ ಯು ಹ್ಯಾವ್ ಟು ಬಿ ಕೇರ್ಫುಲ್. ಸೊ ನೆಕ್ಸ್ಟು ಏಪ್ರಿಲ್ ಇದರಲ್ಲಿ ಏನು ಒಂದಂತೂ ಸತ್ಯ, ಏಪ್ರಿಲಲ್ಲಿ ರವಿ ಅಂತೂ ಮೂವ್ ಆಗಿ ಆಗ್ತಾನೆ. ಯಾಕಂದರೆ ಏಪ್ರಿಲ್ ಈಸ್ ವೇಟಿಂಗ್ ಫಾರ್ 15th or 16th ಅಥವಾ 17th, ವರ್ಸ್ಟ್ ಕಮ್ ವರ್ಸ್ಟ್ 17th. ಓಕೆ, ಸೊ ರವಿ ಏಪ್ರಿಲಲ್ಲಿ ಚೇಂಜ್ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಕುಜ ಇಲ್ಲಿ ಕುಂಭದಲ್ಲಿದ್ದುದು ಮಿಥುನಕ್ಕೆ ಬರ್ತಾನೆ. ಇಲ್ಲಿ ನೋಡಿ 10ನೇ ಮನೆ ಹೋಗಿ 11ನೇ ಮನೆ, ಈಗ ನೋಡ್ತೇವೆ ನೋಡಿ, ಇಲ್ಲಿ ಕುಜ ಶನಿ ರವಿ
ಇಲ್ಲಿ ಭೂಮಿ ವಿಚಾರವಾಗಿ ಇವರಿಗೆ ಟಗಫಾರ್ ಬಂದ್ಬಿಡುತ್ತೆ. ಓಕೆ, ಶುಕ್ರ ವೃಷಭ ಲಗ್ನದವರಿಗೆ ವ್ಯಯಸ್ಥಾನ. ಆಮೇಲೆ ರಾಹು ಬುಧ ಅದು ವೃಷಭದವರಿಗೆ ವೃತ್ತಿಯ ಮನೆ, 10ನೇ ಮನೆ. ಆಯಿತಾ? ಏಪ್ರಿಲ್ 11 ಬುಧನು ಕೂಡ ಮೀನಕ್ಕೆ ಹೋಗಿ ನೀಚಸ್ಥನಾದ. ಬುಧ ನೀಚಸ್ಥನಾದರೂ ಉಚ್ಚ ಶುಕ್ರನೊಡನಿಗೆ ಇದ್ದಾಗ ಅವನಿಗೂ ಒಂದು ರೀತಿಯಲ್ಲಿ ಉಚ್ಚತ್ವ ಬರುತ್ತದೆ ಅಂತೇಳಿ ಹೇಳ್ತಾರೆ. ಇನ್ನು 15ನೇ ತಾರೀಕು ಸೂರ್ಯ ಏಪ್ರಿಲ್ ಇದಕ್ಕೆ ಮೇಷಕ್ಕೆ ಶಿಫ್ಟ್ ಆಗ್ತಾನೆ. ನೋಡಿ, ಮೇಷಕ್ಕೆ ಶಿಫ್ಟ್. ಸೊ ರವಿ ಶುಕ್ರ ಒಟ್ಟಿಗೆ ಬಂದ 12ನೇ ಮನೆಯಲ್ಲಿ. ಅಂದರೆ ತಂದೆ ಆಸ್ಪತ್ರೆಗೆ ಸೇರ್ಬೋದು, ತಂದೆಯಿಂದ ಖರ್ಚಾಗ್ಬೋದು, ಸರ್ಕಾರದ ಡಿಪಾರ್ಟ್ಮೆಂಟಿಂದ ಖರ್ಚಾಗ್ಬೋದು. ಇದೆಲ್ಲ ನೀವು ಏಪ್ರಿಲ್ 20ನೇ ತಾರೀಕು ಶುಕ್ರ ತನ್ನದೇ ಆದಂಥ ವೃಷಭ ರಾಶಿಯನ್ನು ಸೇರಿಕೊಂಡ. 20ನೇ ನೋಡಿ, ಹೆಚ್ಚು ದಿವಸ ಇರೋದಿಲ್ಲ ಅವರು. ಮಾರ್ಚ್ 2ನೇ ತಾರೀಕು ಬಂದ, ಆಮೇಲೆ ಏಪ್ರಿಲ್ 20ಕ್ಕೆ ಅವ ವೃಷಭಕ್ಕೆ ಹೋದ ಅಷ್ಟೇ. ಸೊ ಏಪ್ರಿಲ್ 30 ಗ್ರಹ ಸ್ಥಿತಿಗತಿಯು ಏಪ್ರಿಲ್ 21 ಹೇಗಿದೆಯೋ ಹಾಗೆ ಇರ್ತದೆ. ಸೊ ವೃಷಭಕ್ಕೆ ನೀವು ಏನಾದರೂ ಮೇಷ ಏಪ್ರಿಲ್ಲಿಗೆ ಮೇಷ ಲಗ್ನದ ಒಂದು ಪ್ರಿಡಿಕ್ಷನ್ ಕೊಡೋದಾದ್ರೆ ಏನಂತಾರೆ, ಮೇಷ ಲಗ್ನದು ವೃಷಭ ಲಗ್ನದವರು ಶುಕ್ರ ಲಗ್ನದಲ್ಲಿದ್ದರಿಂದ ಒಂದು ರೀತಿಯಲ್ಲಿ ಶೌಕೀನ್ ಮನುಷ್ಯರು, ಸ್ಮಾರ್ಟ್. ಗಂಡಸಾದರೆ ಸ್ಮಾರ್ಟ್ ಆಗಿರ್ತಾರೆ, ಹೆಂಗಸಾದರೆ ಶೌಕೀನ್, ಒಳ್ಳೊಳ್ಳೆ ಸೀರೆಗಳು ಉಟ್ಟು ಪ್ರೆಸೆಂಟೇಬಲ್ ಆಗಿರ್ತಾರೆ. ರವಿ 12ನೇ ಮನೆ, ತಂದೆಯಿಂದ ಖರ್ಚಾಗ್ತದೆ, ಸರ್ಕಾರ ಡಿಪಾರ್ಟ್ಮೆಂಟಿಂದ ಖರ್ಚಾಗ್ತದೆ. ಅದೇ ಬುಧ ಕುಜ ಶನಿಯಿಂದ ಲಾಭದಲ್ಲಿ ಕೂತಿದ್ದಾರೆ. ಅಂದರೆ ರೆಂಟ್ ಬರ್ಬೋದು, ಮನೆ ಖಾಲಿ ಇದ್ದ ಮನೆ ರೆಂಟ್ ಬರ್ಬೋದು, ಭೂಮಿ ಮಾರಾಟ ಆಗ್ಬೋದು. ಭೂಮಿಯಿಂದ ಕುಜ ಲಾಭದಲ್ಲಿರೋದ್ರಿಂದ ನಿಮಗೆ ಧರಣಿ ಸಂಭೂತನಾದ ಮಂಗಲ್ ಲಾಭದಲ್ಲಿ ಕೂತಿದ್ದರಿಂದ ನಿಮಗೆ ಲಾಭ ಆಗಲಿಕ್ಕೆ ಸಾಧ್ಯತೆ ಇದೆ. ಈ ಥರ ನೀವು ಹೇಳಬೇಕಾಗುತ್ತೆ. ಓಕೆ, ರಾಹು 10ನೇ ಮನೆಯಲ್ಲೇ ಇದ್ದಾನೆ. ಸೊ ಯಾವ ರೀತಿ ಇದೆಯಲ್ಲ, ಅದು ರಾಹು ನವಂಬರ್ 27ರವರೆಗೆ 27ನೇ ತಾರೀಕು ಅವ ಶಿಫ್ಟ್ ಆಗ್ತಾನೆ, ಮಕರಕ್ಕೆ ಹೋಗ್ತಾನೆ. ಅಲ್ಲಿವರೆಗೆ ವೃತ್ತಿಯಲ್ಲಿ ನಿಮಗೆ ಏನೂ ತೊಂದರೆ ಕಾಣೋದಿಲ್ಲ ವೃಷಭದವರಿಗೆ. ಓಕೆ, ಸೊ ಅದರಿಂದ ಭಾಳ ಸಿಂಪಲ್. ಇನ್ನು ನಾವು ಮೇಯಲ್ಲಿ ತಗೊಂಡ್ರೆ ಹೇಗಿರುತ್ತೆ ನೋಡಿ. ಮೇಗೆ ಶನಿ ಕುಜ 11ನೇ ಮನೆ, ರವಿ ಬುಧ 12ನೇ ಮನೆ, ಆಮೇಲೆ ಶುಕ್ರ ಲಗ್ನದಲ್ಲಿ, ಗುರು ಮಾರ್ಗಿ ಆಗಿದ್ದಾನೆ ನೋಡಿ. ಗುರು ಮಾರ್ಗಿ ಡೈರೆಕ್ಟ್. ಇಲ್ಲಿ ಯಾವುದು ಗ್ರಹಗಳು ವಕ್ರಿ ಇಲ್ಲ, ನೋಡಿದ್ರಲ್ಲ, ಅದೊಂದು ನಿಮಗೆ ಆಯಿತಾ. ಆಮೇಲೆ 15ನೇ ತಾರೀಕು ಸೂರ್ಯ ಆಮೇಲೆ ಮರ್ಕ್ಯುರಿ ಇಬ್ಬರು ವೃಷಭಕ್ಕೆ ಹೋಗ್ಬಿಟ್ರು. ವೃಷಭ ಲಗ್ನದಲ್ಲೇ ಬುಧಾದಿತ್ಯ ಯೋಗ ಉಂಟಾಯಿತು. ಲಾಭ ಶನಿ ಒಬ್ಬನೇ ಲಾಭದಲ್ಲಿದ್ದಾನೆ. 30th ಮೇ ಮರ್ಕ್ಯುರಿ ಮೂವ್ ಟು ಟಾರಸ್. ಓಕೆ, ಸೊ 30th ಮೇ ಮೇಷದಲ್ಲಿರುವ ಬುಧ ವೃಷಭಕ್ಕೆ ಹೋದ, ರವಿ ಬುಧ ವೃಷಭಕ್ಕೆ. ಸೊ ಅದು ನೀವು ಯೋಚನೆ ಮಾಡಬೇಕು. ಓಕೆ, ಇನ್ನು ಏಪ್ರಿಲ್ ಮೇ ಆಯಿತು. ಜೂನಲ್ಲಿ ಹೇಗಿರುತ್ತೆ ನೋಡಿ. ಜೂನಲ್ಲಿ ಮಿಥುನದಲ್ಲಿ ಗುರು ಬುಧ, ಮಿಥುನ ಲಗ್ನಾಧಿಪತಿ ಬುಧ. ಅಂದರೆ ಇಲ್ಲಿ ವೃಷಭ ಲಗ್ನಕ್ಕೆ 2ನೇ ಮನೆ, ವೃಷಭದಲ್ಲೇ ರವಿ ಇದ್ದಾನೆ. ಕುಜ 12ನೇ ಮನೆ, ಕುಜನ ಮನೆಯಲ್ಲೇ ಇದ್ದಾನೆ. ರುಚಕ ಯೋಗವನ್ನು ಉಂಟು ಮಾಡಿದ್ದಾನೆ. ಕುಜನ ಮನೆಯಲ್ಲಿದ್ದರೆ ರುಚಕ ಯೋಗ, ಬುಧನ ಮನೆಯಲ್ಲಿದ್ದರೆ ಭದ್ರ ಯೋಗ, ಗುರುವಿನ ಮನೆಯಲ್ಲೇ ಇದ್ದರೆ ಹಂಸ ಯೋಗ, ಶುಕ್ರ ಅವನ ಮನೆಯಲ್ಲಿದ್ದರೆ ಮಾಳವ್ಯ ಯೋಗ, ಆಮೇಲೆ ಶನಿ ಅವನ ಮನೆಯಲ್ಲಿದ್ದರೆ ಶಶ ಯೋಗ. ಇದಿಷ್ಟು ಯೋಗಗಳು ನಿಮಗೆ ಹೆಲ್ಪ್ ಆಗ್ತದೆ. ಅಂಥ ಸಮಯದಲ್ಲಿ ಅವರಿಂದಾಗಿ ನಿಮಗೆ ಒಳ್ಳೊಳ್ಳೆ ಫಲಗಳು ಸಿಗ್ತದೆ ಅಂತ ಹೇಳ್ಬೋದು. ಓಕೆ, ಸೊ ಜೂನ್ 2ನೇ ತಾರೀಕು ಏನಾಯಿತು, ಜುಪಿಟರ್ ಹಿದರ್ ಟು ವ್ಯಾರ್ ಇನ್ ಜಮಿನಿ, ಮಿಥುನದಲ್ಲಿದ್ದಂಥ ಗುರು ನಿಮಗೆ ಕಟಕಕ್ಕೆ ಹೋದ. ಓಕೆ, ಸೊ ಕಟಕಕ್ಕೆ ಹೋದ, ನೆನ್ಪಿಟ್ಕೊಳ್ಳಿ. ಕಟಕಕ್ಕೆ ಹೋದವಾಗ ಉಚ್ಚನಾಗ್ತಾನೆ ಗುರು. ಅಂದರೆ ವೃಷಭ ಲಗ್ನದವರಿಗೆ ಜ್ಞಾನ ಉಚ್ಚವಾಯಿತು. ಓಕೆ, ಗುರು ಜೊತೆಗೆ ಚಂದ್ರ ಇದ್ದರೆ ಗಜಕೇಸರಿ ಯೋಗ ಉಂಟಾಗ್ತದೆ. ಸೊ ಆ ರೀತಿ ನೀವು ಪ್ರಿಡಿಕ್ಷನ್ ಕೊಡಬೇಕು. ಮತ್ತು ಶನಿ ಎಲ್ಲ ಒಂದೇ ರೀತಿಯಲ್ಲಿದ್ದಾರೆ ಅವರು. ಕುಜ ಧರಣಿ ಸಂಭೂತ ಭಾಗ್ಯ, ಯಾವುದು ರೆಂಟ್ ಅಥವಾ ಪ್ರಾಪರ್ಟಿ ಅಥವಾ ಭೂಮಿ, ಅದರಿಂದಾಗಿ ನಿಮಗೆ ಲಾಸು. ಇಲ್ಲಿ 12ನೇ ಮನೆಯಲ್ಲಿದ್ದರೆ ಅದರಿಂದ ಲಾಸ್. ಓಕೆ, ಸೊ 9ನೇ ತಾರೀಕು ಶುಕ್ರ
ಆಲ್ಸೋ ಬೃಹಸ್ಪತಿಯನ್ನು ಸೇರಿಕೊಂಡ ನೋಡಿ. ಕಟಕಕ್ಕೆ ಶುಕ್ರ, ಇಬ್ಬರು ಗುರು ಶುಕ್ರ ಇದ್ದರೆ ವಿತಂಡವಾದ ಒಂದು ನಿಮ್ಮ ಕುದುರೆಗೆ 3 ಕಾಲು ಅಂತೇಳಿ ಹೇಳ್ತಾರೆ. ಆದರೆ ಇದು ಕಮ್ಯುನಿಕೇಷನ್ ಮನೆ ನೋಡಿ, ವೃಷಭದವರಿಗೆ ಕಮ್ಯುನಿಕೇಷನ್ ಆಫ್ ಥರ್ಡ್ ಹೌಸ್. ಆದರೆ 4ನೇ ಕಾಲು ಇದ್ದರೂ ಕೂಡ ಏನು ಮಾಡ್ತಾರೆ, 4ನೇ ಕಾಲಲ್ಲಿ ಮುರಿದ್ಬಿಟ್ಟು ಉಪಾಧ್ಯಾಯರ ನೋಡಿ ಈಗ 3 ಕಾಲ ಆಯ್ತಲ್ಲ ಅಂತ ನೀವು ನಗ್ತೀರ. ಆ್ಯಕ್ಚುಲಿ ದಿಸ್ ಈಸ್ ರಿಯಾಲಿಟಿ ನಾನು ಹೇಳ್ತಾ ಇರೋದು. ಓಕೆ. ಸೊ ಆಮೇಲೆ ಏನು, ಜೂನ್ 16ನೇ ತಾರೀಕು ರವಿ ಮಿಥುನವನ್ನು ಬಿಟ್ಟು ಮೂಟು ಜಮಿನಿ ವೃಷಭದಲ್ಲಿದ್ದವ ಮಿಥುನಕ್ಕೆ ಹೋಗ್ತಾನೆ ರವಿ. ಅದೊಂದು ವಿಶೇಷ. ಇಲ್ಲಿ ನೋಡಿ, ರವಿ ಮಿಥುನಕ್ಕೆ ಬಂದ. ಸೊ ಜೂನ್ ಆಯಿತಾ. ಸೊ ರವಿ ಚಂದ್ರ ಬುಧ ಶುಕ್ರ ಗುರು ವೃಷಭಕ್ಕೆ 3ನೇ ಮನೆ, ರವಿ ಚಂದ್ರ ಬುಧ 2ನೇ ಮನೆ. ಅಂದರೆ ಏನಾಯಿತು, ಬುಧಾದಿತ್ಯ ಯೋಗ 2ನೇ ಮನೆಯಲ್ಲಿ ಆಯಿತು ಅಂತ. ಓಕೆ. ಸೊ ಇದು ನೀವು ನೋಡ್ಕೋಬೇಕಾಗತ್ತೆ. 21 ಜೂನು ಮಂಗಲ್ ಕೂಡ ಮೂಡ್ ಫ್ರಾಮ್ ಏರೀಸ್ ಟು ಟಾರಸ್. ಅಲ್ಲಿ ಇಷ್ಟುವರೆಗೆ ಮಂಗಲ್ ಮೇಷದಲ್ಲಿದ್ದ. 21 ಜೂನು ಮಂಗಲ್ ಏನಾದ, ಸೀದಾ ವೃಷಭಕ್ಕೆ ಬಂದ. ಲವ್ ಪ್ಲ್ಯಾನೆಟ್ ಮಂಗಲ್, ಲವ್ ಪ್ಲ್ಯಾನೆಟ್ ತಿಳ್ಕೊಳ್ಳಿ. ಸೊ ಲಗ್ನದಲ್ಲಿ ಕುಜ ಇದ್ದರೆ ವೃಷಭ ಲಗ್ನದವರಿಗೆ ಕೋಪಿಷ್ಠರಾಗ್ತಾರೆ. ಅವರು ಡೈರೆಕ್ಟ್ ಮುಖದ ಮೇಲೆ ಹೊಡೆದು ಮಾತಾಡ್ತಾರೆ. ಸೊ ಆ ರೀತಿಯ ಒಂದು, ಯಾಕಂದರೆ ಇದು ಕುಜ ದೋಷ. ಲಗ್ನದಲ್ಲಿ ಕುಜ ಇರೋದ್ರಿಂದ ಕುಜ ದೋಷ. ಎಲ್ಲೆಲ್ಲಿ ಕುಜ ದೋಷ ಬರ್ತಾ ಅಂದರೆ ನಮ್ಮಲ್ಲಿ ಲಗ್ನ 2ನೇ ಮನೆ, 4ನೇ ಮನೆ, ಆಮೇಲೆ 8ನೇ ಮನೆ ಹಾಗೂ 12ನೇ ಮನೆಯಲ್ಲಿ ಕುಜ ಇದ್ದರೆ ಕುಜದೋಷ ಅಂತ ಹೇಳ್ತೇವೆ. ಕುಜದೋಷ ಇರುವ ಗಂಡಿಗೆ ಕುಜದೋಷ ಇರುವ ಹೆಣ್ಣನ್ನೇ ನೀವು ಮ್ಯಾಚ್ ಮಾಡಿ ಕಳಿಸ್ಬೇಕಾಗತ್ತೆ. ಇಲ್ಲಾಂದರೆ ಅವರು ಭಾಳ ಕುಜದೋಷ ಇದ್ದವರು ಸಿಕ್ಕಾಪಟ್ಟೆ ಉದ್ದಟತನವನ್ನು ತೋರಿಸ್ತಾರೆ. ಕುಜದೋಷ ಇಲ್ಲಿದ್ದವರು ಏನೂ ಇಲ್ಲ, ಅಂಥವರಿಗೆ ಸಂಸಾರ ಭಾಳ ಕಷ್ಟ ಆಗ್ತದೆ. ಬ್ಯಾಲೆನ್ಸ್ ಇರಬೇಕು, ತಿಳ್ಕೊಳ್ಳಿ. ಓಕೆ. 30 ಜೂನ್ವರೆಗೆ 23ರಿಂದ 30 ಜೂನ್ವರೆಗೆ ಸೇಮ್ ಪೊಸಿಷನ್, ಇದೇ ಪೊಸಿಷನ್ ನೋಡಿ. ಓಕೆ. ಇಲ್ಲಿ ಇದೆಯಲ್ಲ, ಲಗ್ನದ ಯಾವುದು, ಮಿಥುನದಲ್ಲಿ ರವಿ, ಲಗ್ನದಲ್ಲಿ ಕುಜ, ವೃಷಭ ಲಗ್ನ ನಾನು ಮಾತಾಡ್ತಾ ಇರೋದು ಈಗ. 3ನೇ ಮನೆಯಲ್ಲಿ ಕಮ್ಯುನಿಕೇಷನ್ ಹೌಸಲ್ಲಿ ಶುಕ್ರ ಬುಧ ವಕ್ರಿ, ಗುರು ಇದ್ದಾನೆ. ಬುಧ ವಕ್ರಿ ನೋಡಿ, ಇಲ್ಲಿ ಬುಧ ವಕ್ರಿ ಆಗ್ಬಿಟ್ಟ. ಇಲ್ಲಿ ಮೇಲ್ಗಡೆ ನೋಡಿ, 23ನೇ ತಾರೀಕು ಗುರು ಮಾರ್ಗ ಇದ್ದಿದ್ದ, ಹೌದಾ? ಅದೇ ಬುಧ ವಕ್ರಿ ಆಗ್ಬಿಟ್ಟ. ಅದು ಹೇಗೆ, ಯಾವಾಗ ವಕ್ರಿ ಆದ ಅಂತೇಳಿ ನಿಮಗೆ ತೋರಿಸ್ಬೇಕಾದ್ರೆ 23 ಜೂನ್ ನಾನೀಗ ನಿಮಗೆ ತೋರಿಸ್ತೇನೆ ನೋಡಿ. ಇಲ್ಲಿ ನೋಡಿ, ಈಗ ನಾನು 23 ಜೂನ್ ಹಾಕ್ತೇನೆ. ಸಾರಿ, ಇದು ನಾವು ನ್ಯೂ ಇಯರ್ ತೊಗೊಳ್ಳೋಣ. ಫೈಲ್ ಓಪನ್ ನ್ಯೂ ಇಯರ್. ಓಕೆ. ಇಲ್ಲಿ ಜುಲೈ ಇದ್ದದ್ದು ನಾನು ಅದನ್ನು ಜೂನ್ ತೊಗೊಳ್ತೇನೆ. ಜೂನ್ 23 ಹಾಕ್ತೇನೆ. 26 ಈಗ ಎಸ್ ಆಯಿತಾ. ಬುಧ ಇಲ್ಲಿದ್ದಾನಾ, ಈಗ ಒಂದೊಂದೇ ಡೇ ಇನ್ಕ್ರೀಸ್ ಮಾಡ್ತಾ ಹೋಗ್ತೇನೆ ನೋಡಿ. ನೀವು ನೋಡಿ ಅಲ್ಲಿ 26 ಇದ್ದದ್ದು ಇಲ್ಲಿ ನೋಡಿ, 23 ಇದ್ದದ್ದು 24 ಆಯಿತಾ. ಇಲ್ಲಿ ಇದು ನೋಡಿ, ನಿಮ್ಗೆ ತೋರಿಸ್ತೇನೆ. ಡ್ರಾ. ಇಲ್ಲಿ ಆಗೋದಿಲ್ಲ. ಓಕೆ. ಆಮೇಲೆ ಇನ್ನೊಂದು ದಿವಸ 25, 26, 27, 28, 29, 30 ನೋಡಿ. 30th ಜೂನೇ ಬುಧ ವಕ್ರಿಯಾಗಿದ್ದಾನೆ ಬೆಳಗ್ಗೆ 6:58. ಓಕೆ. ಸೊ ನಾನಿಲ್ಲಿ ಏನು ಬರಿಬೇಕಿತ್ತು, ಸೊ ಇಲ್ಲಿ ಎಸ್, ಆನ್ 30th ಜೂನ್ ಮರ್ಕ್ಯೂರಿ ಬಿಕಮ್ಸ್ ವಕ್ರಿ ಅಂತ ಬರಿಬೇಕಿತ್ತು, ಬರೀಲಿಲ್ಲ. ಆಯಿತಾ. ದಿಸ್ ಈಸ್ ದ ಓನ್ಲಿ ಚೇಂಜ್. ಈಗ ಜುಲೈಗೆ ಇದೇ ಪರಿಸ್ಥಿತಿ ಇರ್ತದೆ. ಜುಲೈ 1ಗೆ ನೀವು ಪ್ರಿಡಿಕ್ಷನ್ ಕೊಡೋದಾದ್ರೆ, ಮಿಥುನ ಲಗ್ನದ ವೃಷಭ ಲಗ್ನದಲ್ಲೇ ಕುಜ ಇದ್ದಾನೆ. ರವಿ 2ನೇ ಮನೆಯಲ್ಲಿ, ಸಂಸಾರದ ಮನೆಯಲ್ಲಿ, ಮಾತಿನ ಮನೆಯಲ್ಲಿ, ಆಮೇಲೆ ಬ್ಯಾಂಕ್ ಬ್ಯಾಲೆನ್ಸಿನ ಮನೆಯಲ್ಲಿ. ಗುರು ಶುಕ್ರ ವಕ್ರಿ ಬುಧ ನಿಮ್ಮ ಕಮ್ಯುನಿಕೇಷನ್ ಹೌಸ್, ಸಿಬ್ಲಿಂಗ್ಸ್ ಹೌಸ್, ಓಕೆ, ಕರೇಜ್ ಹೌಸ್ ಅಂತ.
ಕೇತು ಸಿಂಹದಲ್ಲಿದ್ದ, ಅಂದರೆ ವೃಷಭ ಲಗ್ನಕ್ಕೆ 4ನೇ ಮನೆ. ಚಂದ್ರ ಅಷ್ಟಮದಲ್ಲಿ, ರಾಹು ನಿಮಗೆ ದಶಮದಲ್ಲಿ, ಶನಿ ಲಾಭದಲ್ಲಿದ್ದ. ಇಷ್ಟು ಇದು ನಿಮಗೆ ಓಕೆ. ಈಗ ನೋಡಿ, ಜುಲೈದು ನಾನು ಏನೂ ಮಾಡಲಿಲ್ಲ. ಜುಲೈದು ಎಲ್ಲಿ 26 ವೃಷಭ ಲಗ್ನ ಪೀಪಲ್ ಪ್ಲಾನೆಟರಿ ಪೊಸಿಷನ್ಸ್ ಆರ್ ಆ್ಯಸ್ ಅಂಡರ್. ಓಕೆ, ಇಲ್ಲಿ ಹಾಕಿದ್ದೇನೆ. ಸೊ ಫಸ್ಟು ಏನೆಲ್ಲ ಆಗಿದೆ ಅಂತೇಳಿ, 5ನೇ ಜುಲೈ ಶುಕ್ರ ಸಿಂಹಕ್ಕೆ ಮೂವ್ ಆಗ್ತಾನೆ. 8ನೇ ಜುಲೈ ಮತ್ತು ಮರ್ಕ್ಯುರಿ ವೆಂಟ್ ಬ್ಯಾಕ್ ಟು ಜೆಮಿನಿ. ನೋಡಿ, ಇದು ಇಂಪಾರ್ಟೆಂಟ್. ಮಿಥುನಕ್ಕೆ ಹೋಗ್ತಾನೆ, ವಕ್ರಿ. ಓಕೆ, ವಕ್ರಿ ಆಗಿಬಿಡ್ತಾನೆ. ನೀವು ಅದನ್ನು ನೋಡೋದು ಭಾಳ ಖುಷಿ ಆಗ್ತದೆ. ಯಾವುದು ಇಲ್ಲಿ 8ನೇ ಜುಲೈ ಮರ್ಕ್ಯುರಿ ವಕ್ರಿ. ನೋಡಿ, 5 ಜುಲೈ ಹಾಕ್ತಾನೆ ನಾನೀಗ. ಸಿ, ಐ ಆಮ್ ಪುಟಿಂಗ್ ಜುಲೈ. ಓಕೆ, ಇದು ನೋಡಿ ನೀವು 5th ಜುಲೈ ಹಾಕ್ತಾನೆ. ಓಕೆ, ಇಲ್ಲಿ ಬುಧನ್ ನೋಡಿ 5th ಜುಲೈ, ಆಮೇಲೆ 6th ಜುಲೈ, 7th ಜುಲೈ ಬಂತ, ಆಮೇಲೆ 8th ಜುಲೈ. ನೋಡಿ, 7th ಜುಲೈಯಲ್ಲಿ ಮರ್ಕ್ಯುರಿ ಎಷ್ಟೋ ಪುನರಸು 4ನೇ ಪಾದದಲ್ಲಿ ಇದ್ದವ 8 ಜುಲೈಗೆ ಪುನರಸು 3ನೇ ಪಾದಕ್ಕೆ ಹೋದ. ಇಲ್ಲಿ ನೋಡಿ, ಪುನರಸು 3ನೇ ಪಾದ, ಬುಧ ಕಟಕದಿಂದ ಬ್ಯಾಕ್ ಟು ಮಿಥುನ. ಅರ್ಥ ಆಯ್ತಾ? ಈಗ ನೋಡಿ, ಕಟಕದಲ್ಲಿದ್ದ ಬುಧ ನೋಡಿ 8ನೇ ತಾರೀಕು ಕಟಕಿಂದ ವಾಪಸ್. ಇದನ್ನೇ ನಾವು ರೆಟ್ರೋಗ್ರೇಡ್ ಅಂತ ಹೇಳ್ತೇವೆ. ನೀವು ಇಲ್ಲಿ ಡಿಗ್ರಿ ನೋಡಬೇಕು. ನೋಡಿ, ಮರ್ಕ್ಯುರಿ 7 ಡಿಗ್ರಿ ಇದ್ದಾರೆ, ಲಗ್ನ ಎಷ್ಟು 4 ಡಿಗ್ರಿ. ಲಗ್ನ ಟು ಲಗ್ನ ತಗೊಂಡ್ರೆ ಇಲ್ಲಿ ಹೌಸಸ್ ಅಂತ ಬರುತ್ತೆ ನೋಡಿ, ಲಗ್ನ ಟು ಲಗ್ನ 19 ಡಿಗ್ರಿ ಜಮಿನಿ, 13 ನೋಡಿ, ಇಲ್ಲಿ 4 ಕಸ್ಪ್, 19 ಡಿಗ್ರಿ ಇಲ್ಲಿ. ಓಕೆ, 19 ಡಿಗ್ರಿ. ಸೊ ಅದು ಮಿಡ್ ತಗೊಳ್ಬೇಕಾದ್ರೆ 4th ತಗೊಬೋದು. 4 ಲಗ್ನ 4 ಅಂದರೆ ಮುಂದಿನ 4 ಡಿಗ್ರಿವರೆಗೆ 30 ಆ್ಯಡ್ ಮಾಡಿ. ಮುಂದಿನ ಕಟಕ ಸಿಂಹ 4 ಡಿಗ್ರಿವರೆಗೆ. ಆದ್ದರಿಂದ ಇದು ಪುನರಸು 3, 4 ಇದ್ದದ್ದು 3 ಆಯಿತು, 3 ಇದ್ದದ್ದು 2 ಆಯಿತು, 2 ಇದ್ದು 1 ಆಯಿತು. ಕೆಲವು ಬಾರಿ ಏನಾಗುತ್ತೆ ಅಂದರೆ, ಸಪೋಸ್ ಮೃಗಶಿರ ನಕ್ಷತ್ರ 2 ಮಿಥುನನೇ, 3 4 ಮಿಥುನ. ಓಕೆ, ಅದೇ 3ರಲ್ಲಿದ್ದ ಅಂತ ಇಟ್ಕೊಳ್ಳಿ, ಹುಟ್ಟಿದ ಅಂತ ಇಟ್ಕೊಳ್ಳಿ. ಈಗ ಒಂದು ಗ್ರಹ ಮೃಗಶಿರ 3 ಅಂದರೆ ಅಲ್ಲಿದ್ದಾನೆ, ಎಲ್ಲಿ ಮಿಥುನದಲ್ಲಿ. ಅದೇ ವಕ್ರಿ ಆದ ತಕ್ಷಣ ಏನಾಗುತ್ತೆ, ಮೃಗಶಿರ 2ಕ್ಕೆ ಬರ್ತದೆ, ಆವಾಗ ವೃಷಭಕ್ಕೆ ಹೋಗ್ತದೆ. ಓಕೆ, ಜಾಸ್ತಿ ದಿವಸ ಇದ್ದರೆ ವೃಷಭ ರಾಶಿಗೆ ಮೃಗಶಿರ 1 ವೃಷಭ ರಾಶಿ. ಮೃಗಶಿರ ಆದಮೇಲೆ ಅಲ್ಲಿ ಹಿಂದ್ಗಡೆ ರೋಹಿಣಿಗೆ ಕಾಲು ಹಾಕ್ತಾನೆ. ಸೊ ನಕ್ಷತ್ರವೂ ಇಂಪಾರ್ಟೆಂಟ್, ನಿಮಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಿಮಗೆ ಇದು ಬುಧ ಮಾರ್ಗಿ ಇನ್ ಜಮಿನಿ ರಾಶಿ. ಯಾವಾಗ? ದೀಸ್ ಆರ್ ಚೇಂಜಸ್ ಇನ್ ಮಂತ್ ಆಫ್ ಜುಲೈಯಲ್ಲಿ ನಿಮಗೆ ಇದಿಷ್ಟು ಸಿಕ್ತು. ಸೊ ಜುಲೈಗೆ ನೀವು ಭವಿಷ್ಯ ಹೇಳ್ಬೋದಲ್ಲ, ಏನು ತೊಂದರೆ ಇಲ್ಲ. ನೋಡಿ, ಫಾರ್ ಆಗಸ್ಟ್ ನೋಡಿ, ಬುಧ ಮಾರ್ಗಿ ಆಗ್ಬಿಟ್ಟ. ಫಾರ್ ಆಗಸ್ಟ್ ನಿಮಗೆ ವೃಷಭ ಲಗ್ನದಲ್ಲೇ ಕುಜ, ಶನಿ ವಕ್ರಿ ಆಗಿದ್ದಾನೆ. ಇದು ನೀವು ನೋಡಲೇ ಇಲ್ಲ, ಶನಿ ವಕ್ರಿ. ನೋಡಿ, ಇಲ್ಲಿ ಶನಿ 1 ಜುಲೈಯಲ್ಲಿ ಶನಿ ಡೈರೆಕ್ಟ್ ಹೌದಾ, ಅದರ ನಂತರ ಸ್ಲೋಲಿ ಅಲ್ಲಿ ವಕ್ರಿ ಆದ. ಅದು ಕೂಡ ನೀವು ಹೇಳ್ಬೋದು ಯಾವಾಗ ವಕ್ರಿ ಆಗಿದ್ದಾನೆ ಅಂತ. ನೀವು ಡ್ರಿಕ್ ಪಂಚಾಂಗ ಹಾಕಿ ರೆಟ್ರೋಗ್ರೇಡ್ ಪ್ಲಾನೆಟಲ್ಲಿ ಶನಿನ ಹಾಕಿ ಯಾವಾಗ ಗೊತ್ತಾಗುತ್ತೆ. ಹೇಗೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ. ನೋಡಿ, ವೆರಿ ಸಿಂಪಲ್. ಇದೀಗ ಡ್ರಿಕ್ ಪಂಚಾಂಗ DRI ಪಂಚಾಂಗ 2026. ಓಕೆ, ಇಲ್ಲಿ ನಾವು ಪ್ಲಾನೆಟ್ ರೆಟ್ರೋ
ನೋಡಿ ಪ್ಲ್ಯಾನೆಟ್ ರೆಟ್ರೋ ಎಲ್ಲಿ, ಇದಕ್ಕೀಗ ನಾವು 2026 ಹಾಕ್ಬೇಕು. ತಡೀರಿ 1 ಮಿನಿಟ್. ಇಲ್ಲಿ 2000 ಬ್ಯಾಕ್ ಹೋಗಿ, ಇದು 26 ಕ್ಯಾಲೆಂಡರ್. ಈಗ ಡ್ರಿಕ್ ಪಂಚಾಂಗ ಇದು 26. ಓಕೆ, ನಾವು ಪ್ಲ್ಯಾನೆಟ್ ರೆಟ್ರೋಗ್ರೇಡ್ ಅಲ್ಲಿ ಶನಿ ನೋಡಿ, ಶನಿ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ 2025 ಇದನ್ನು ನೀವು ಚೇಂಜ್ ಮಾಡಿ 2026 ಆಯಿತಾ. ಗೋ. ಸೊ ರೆಟ್ರೋ ನೋಡಿ, ಈಗ ಇಲ್ಲಿ ನೋಡಿ, ಸ್ಯಾಟರ್ನ್ ಬಿಕಮ್ಸ್ ರೆಟ್ರೋಗ್ರೇಡ್ ಆನ್ 27th July, ಮಂಡೇ at 1:25 AM. ಅರ್ಥ ಆಯ್ತಾ ನಿಮಗೆ? ಜುಲೈ 27ನೇ ತಾರೀಕು ನಾವೀಗ ಇಲ್ಲಿ ಹಾಕಿದರೆ ಶನಿ ಡೈರೆಕ್ಟಾಗಿ ನೋಡಿ, ಇಲ್ಲಿ 27 ಹಾಕ್ತಾನೆ ಆಯಿತಾ. ಅಲ್ಲಿ ಶನಿ ನೋಡಿ ಡೈರೆಕ್ಟ್ ಇದ್ದದ್ದು ನೋಡಿ ರೆಟ್ರೋ ಆಯಿತು. ಈ ರೀತಿಯಾಗಿ ನೀವು, ಅದಕ್ಕೆ ನನಗೆ ಇದು ಸುಮಾರು ಉದ್ದ ಬರ್ತದೆ ಆಯಿತಾ. ಸೊ ಜುಲೈ ತಿಂಗಳಲ್ಲಿ ನಿಮ್ಗೆ ಅದೊಂದು ರೆಟ್ರೋ ಬಿಟ್ಟರೆ, ರೆಟ್ರೋ ಅಂದರೆ ಏನಾಯಿತು, ಅವನು ನೋಡಿ ಶನಿ ಈಸಿನ ಉತ್ತರ ಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರ. ಶನಿ ಎಲ್ಲಿದ್ದಾನೆ ನೋಡಿ, ರೇವತಿ 1ನೇ ಪಾದದಲ್ಲಿದ್ದಾನೆ. ರೇವತಿ ಆ್ಯಂಡ್ ಉತ್ತರ ಭಾದ್ರ ಇಸ್ ಎ ಟ್ರೆಷರಿ ನಕ್ಷತ್ರ ಅಂತೇಳಿ, ಸಿಕ್ಕಾಪಡೆ ಹಣ. ಇಲ್ಲಿ ವೃಷಭ ಲಗ್ನದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇವರು ಶನಿ ರೇವತಿ ನಕ್ಷತ್ರ ಹಾಗೂ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಇರೋದ್ರಿಂದ, 2 ಟ್ರೆಜರಿ ನಕ್ಷತ್ರ ಆದ್ದರಿಂದ ಇವರಿಗೆ ಸಖತ್ ಹಣ, ಪ್ರಾಫಿಟ್ ಆಫ್ಟರ್ ಪ್ರಾಫಿಟ್. ಓಕೆ, ಸೊ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಡಿಸೆಂಬರಲ್ಲಿ ಚೇಂಜ್ ಆಗ್ತದೆ ಅನಿಸುತ್ತೆ. ಓಕೆ, ಬ್ಯೂಟಿಫುಲ್. ಇದು ಒಂದೇ ನೀವು ಗಮನವನ್ನು ಇಟ್ಕೊಳ್ಬೇಕು. ಇಲ್ಲಿ ವೃಷಭ ಲಗ್ನಕ್ಕೆ 4ನೇ ಮನೆಗೆ ರವಿ ಬುಧ ನೋಡಿ, ಲಗ್ನ ರವಿ ಬುಧ ಎಲ್ಲ ಹೋದ್ರು 4ನೇ ಮನೆಗೆ. ಆಗಸ್ಟ್ 23rd, ಅದಕ್ಕಿಂತ ಮುಂಚೆನೇ ಹೋಗಿ ಆಯ್ತು ಅವ್ರು. 18 ಆಗಸ್ಟಿಗೆ ಸನ್ ಮೂವ್ ಟು ಲಿಯೋ, ತಿಳ್ಕೊಳ್ಳಿ. ಓಕೆ, ಆಗಸ್ಟ್ 3ಕ್ಕೆ ಮಾರ್ಸ್ ಜಾಯಿಂಟ್ ಮರ್ಕ್ಯೂರಿ ಇನ್ ಜೆಮಿನಿ ನೋಡಿ. ಮರ್ಕ್ಯೂರಿ ವೃಷಭದಲ್ಲಿ ಇದ್ದವ, ಕುಜ 2ನೇ ಮನೆಗೆ ಬಂದ. 2ನೇ ಮನೆ ಬಂದರೆ ಏನಾಯಿತು, ರೆಂಟಿಂದ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತದೆ. ಭೂಮಿಯಿಂದ ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ, ಮಾರ್ಬೋದು, ಪ್ರಾಪರ್ಟಿ ಮಾರ್ಬೋದು, ಅದರಿಂದ ಹಣ ಬಂದಿರ್ಬೋದು. ಗುರು ಪಂಚಮದಲ್ಲಿ ಉಚ್ಚ, ಮಕ್ಕಳು ಒಳ್ಳೆ ಕಿಲಾಡಿಗಳಾಗ್ತಾರೆ. ಆದರೆ ಇಲ್ಲಿ ವೃಷಭ ಲಗ್ನಕ್ಕೆ ಇದು 3ನೇ ಮನೆ. ಓಕೆ, 3ನೇ ಮನೆ ಗುರು ಕಮ್ಯುನಿಕೇಷನ್ಸ್, ಬ್ಯೂಟಿಫುಲ್. ರೈಟಿಂಗ್ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ. 4th ಹೌಸ್ ರವಿ ಬುಧ, ಬುಧಾದಿತ್ಯ ಯೋಗ ಇದೆ, ಕೇತು ಬೇರೆ ಇದ್ದಾನೆ. ಸೊ ನೀವು ತಂದೆ ತಾಯಿಯಿಂದ ದೂರ ಇರಬೇಕಾಗುತ್ತೆ. ಓಕೆ, ಸೊ ಇದು ಒಂದೇ ನೀವು ಯೋಚನೆ ಮಾಡಬೇಕು. ರಾಹುನಿಗೂ ವೃಷಭ ಲಗ್ನದ 10ನೇ ಮನೆ, ನಿಮಗೇನು ತೊಂದರೆ ಇಲ್ಲ. ರಾಹು ಯಾವಾಗ ಚೇಂಜ್ ಆಗ್ತಾನೆ ಅಂದರೆ ನವಂಬರ್ 27ಕ್ಕೆ ರಾಹು ಕೂಡ ಚೇಂಜ್ ಆಗ್ತಾನೆ. ಓಕೆ, ಸೊ ನವಂಬರ್ 27ಕ್ಕೆ. ಈಗ ಆಗಸ್ಟ್ ಆಯಿತು, ಸೆಪ್ಟೆಂಬರ್ ನೀವು ತಗೊಂಡ್ರು, ಇದು ಸೆಪ್ಟೆಂಬರ್ ನೋಡಿ. ಸೆಪ್ಟೆಂಬರ್ದಲ್ಲಿ ಇದೇ ರೀತಿ ಪರಿಸ್ಥಿತಿ. ಯಾವುದು ನಾನೀಗ ಹೇಳಿದ್ನಲ್ಲ, ಶನಿ ವಕ್ರಿ ಇದೆ. ಅಕ್ಟೋಬರ್ದಲ್ಲಿ ನೋಡಿ, ಅಕ್ಟೋಬರ್ ತಿಂಗಳಲ್ಲಿ ಕೂಡ ನಿಮಗೆ ಏನು ಚೇಂಜ್ ಆಗಿದೆ ನೋಡಿ. ಇಲ್ಲಿ ಅಕ್ಟೋಬರ್ದಲ್ಲಿ ಗುರು ಕುಜ ಒಟ್ಟಿಗೆ ಕಟಕದಲ್ಲಿ, ಕೇತು 4ನೇ ಮನೆಯಲ್ಲಿ, ರವಿ ಕನ್ಯಾಕ ಹೋದ ಅಕ್ಟೋಬರ್. ಓಕೆ, ಶುಕ್ರ ಬುಧ ಯಾವುದು ಲಕ್ಷ್ಮೀನಾರಾಯಣ ಯೋಗ ಇಲ್ಲಿ 6ನೇ ಮನೆಗೆ ಬಂತು. ಅದೇ ರೀತಿ ಅಕ್ಟೋಬರ್ದಲ್ಲಿ ಇವರಿಗೆ ಒಳ್ಳೆಯದು, ವೃಷಭ ಲಗ್ನದವರಿಗೆ ಯಾವ ರೀತಿ ತೊಂದರೆ ಇಲ್ಲ. ಅದೇ ಅಕ್ಟೋಬರ್ ಆದಮೇಲೆ ನವಂಬರ್. ಓಕೆ, ಇದು ನವಂಬರ್ ತಿಂಗಳಲ್ಲಿ ಏನು, ಇದು ರವಿ ತುಲಾಗೆ ಬಂದುಬಿಟ್ಟ. ಓಕೆ, ಶುಕ್ರ ಇಲ್ಲಿ ಕನ್ಯಾಗ ಹೋದ. ಇದಿಷ್ಟು ಚೇಂಜ್. ಯಾವುದು ವೃಷಭ ಲಗ್ನಕ್ಕೆ ಪಂಚಮದಲ್ಲಿ ಶುಕ್ರ, ಅಂದರೆ ಮಕ್ಕಳು ಒಳ್ಳೆಯ ಶೋಕಿಯನಾಗಿ, ನಂಗೆ ಅಪ್ಪ ಏನು ಬೇಕು, ದೊಡ್ಡ ಗಾಡಿ ಬೇಕು, ಹಾಗೆ ಈಗ ಅಂತ, ದೊಡ್ಡ ಮನೆ ಹೋಗೋಣ, 2 ಬೆಡ್ರೂಮ್ ಬೇಡ, 3 ಬೆಡ್ರೂಮಿಗೆ ಹೋಗೋಣ ಅಂತ ಹೇಳ್ತಾರೆ. ಗುರು 4ನೇ ಮನೆಯಲ್ಲಿ ಒಳ್ಳೆ ಹ್ಯಾಪಿ ಹೋಮ್. ಗುರು ಕುಜ ಕೇತು ಇದ್ದಾರೆ, ಹ್ಯಾಪಿ ಹೋಮ್. ಗುರು ಕೇತು ಅಂದರೆ ಇಂಟ್ಯೂಷನ್ ಪ್ಲ್ಯಾನೆಟ್. ನೀವು ಜ್ಯೋತಿಷ್ಯಗಾರರಾಗಿದ್ದರೆ ಅಥವಾ ಜ್ಯೋತಿಷ್ಯದಲ್ಲಿ ಇಂಟ್ರೆಸ್ಟ್ ಬರ್ತದೆ, ಜ್ಯೋತಿಷ್ಯಗಾರರಾಗಿದ್ದರೆ ನೀವು ಹೇಳಿದ ಮಾತು ನಡೀತದೆ. ರವಿ 6ನೇ ಮನೆ ರವಿ ಇದ್ದರೆ ಒಳ್ಳೆಯದು. ಯು ಆರ್
ನಿರೋಗಿ, ರೋಗಿಯೇ ರೋಗವೇ ಇಲ್ಲ ತಿಳ್ಕೊಳ್ಳಿ. ದ್ಯಾಟ್ ಈಸ್ ಅ ಪ್ಲಸ್ ಪಾಯಿಂಟ್. ಶನಿ ವಕ್ರಿಯಾಗಿ ಲಾಭದಲ್ಲೇ ಇದ್ದಾನೆ, ಏನೂ ತೊಂದರೆ ಇಲ್ಲ. ಓಕೆ, ಇಲ್ಲಿ ನೋಡಿ ನವಂಬರ್ 17ಕ್ಕೆ ರವಿ ವೃಶ್ಚಿಕಕ್ಕೆ ಹೋಗ್ಬಿಟ್ಟ. ಓಕೆ, ವೃಶ್ಚಿಕ ಅಂದರೆ ಸಪ್ತಮ ಸ್ಥಾನ, ಅಂದರೆ ಸ್ಪೌಸ್ ಅಥಾರಿಟಿ. ಸ್ಪೌಸ್ ಇದ್ದವರು ಅಥಾರಿಟಿಯಿಂದ ಮಾತಾಡ್ತಾರೆ, ಲೀಡರ್ಶಿಪ್ ಕ್ವಾಲಿಟಿ ಇದೆ, ರೂಲಿಂಗ್ ಇರ್ತದೆ, ಆಯಿತಾ, ಕಮಾಂಡಿಂಗ್ ಇನ್ ನೇಚರ್ ಇರ್ತದೆ, ತಂದೆ ಆದವನು ಕಂಟ್ರೋಲ್ ನಿಮ್ಮ ಮೇಲೆ ಬರ್ತದೆ. ಯಾಕಂದರೆ ಡೈರೆಕ್ಟ್ಲಿ ರವಿ ಈಸ್ ಆಸ್ಪೆಕ್ಟಿಂಗ್. ಪ್ಲಸ್ ನಿಮಗೂ ಕೂಡ ಅಹಂಕಾರ ಬರ್ತದೆ, ನಾನೇ ಸರಿ ಅಂತೇಳಿ. ಇದೆಲ್ಲ ನೀವು ಯೋಚನೆ ಮಾಡಬೇಕಾಗುತ್ತೆ. ಓಕೆ, ಸೊ ಡಿಸೆಂಬರಲ್ಲಿ ನಿಮಗೇನಾಯಿತು, ರವಿ ಧನೂರಿಗೆ ಹೋಗ್ತಾನೆ. ನೋಡಿ ಇಲ್ಲಿ ಧನೂರ್ 17ನೇ ತಾರೀಕು ಮೂವ್ ಟು ಸೆಕ್ರೆಟೇರಿಯಸ್. ಇಲ್ಲಿ ಶನಿ ನೋಡಿ ವಕ್ರಿ ಹೋಗ್ಬಿಟ್ಟ, ಡೈರೆಕ್ಟ್ ಆಗಿಬಿಟ್ಟ ಮಾರ್ಗಿ. ಅದನ್ನು ನಿಮಗೆ ಇಲ್ಲಿ ಹಾಕಿರ್ತಾನೆ. ಓಕೆ, ಅದನ್ನು ನೋಡ್ಬೋದು ನೀವು. ಯಾವಾಗ ಅದು ಹಾಕಿದಾನಲ್ಲ ಆವಾಗ ನಾನು ತೋರಿಸಿದ್ದಾನೆ, ಯಾವುದು ಮಾರ್ಗಿ. ಇಲ್ಲಿ ನೋಡಿ ಶನಿ ಡಿಸೆಂಬರ್ 11ಕ್ಕೆ ಮಾರ್ಗಿ ಡೈರೆಕ್ಟ್ ಆಗಿಬಿಡ್ತಾನೆ ಅಂತ ತೋರಿಸಿದ್ದೆ ನಿಮಗೆ. ಓಕೆ, ಅದೇ ರೀತಿ ನಿಮಗೆ ಇನ್ಯಾವುದು ಧನೂರಿಗೆ ರವಿ ಹೋಗ್ತಾನೆ, ವೃಷಭ ಲಗ್ನಕ್ಕೆ ಅಷ್ಟಮ ಸ್ಥಾನ ಆಯಿತು. ಅಷ್ಟಮ ಸ್ಥಾನದಲ್ಲಿ ರವಿ ಇದ್ದರೂ ಕೂಡ ಅದು ಒಳ್ಳೆಯದು. ಶುಕ್ರ ಬುಧ 6ನೇ ಮನೆಯಲ್ಲಿ ಬಂದ, ಸೊ ದ್ಯಾಟ್ಸ್ ಆಲ್ಸೋ ಗುಡ್. ಆಮೇಲೆ ಇನ್ನೇನು, ಶುಕ್ರ ಒಬ್ಬನೇ, ಬುಧ ವೃಶ್ಚಿಕಕ್ಕೆ ರವಿ ಜೊತೆಗೆ ಸೇರಿಬಿಟ್ಟ. ಯಾವುದು ಡಿಸೆಂಬರ್ 3ನೇ ತಾರೀಕು ಮರ್ಕ್ಯುರಿ ಗಾನ್ ಟು ಸ್ಕಾರ್ಪಿಯೋ, ಆಯಿತಾ. ಆಮೇಲೆ ರಾಹು, ಮೇಜರ್ ಚೇಂಜಸ್. ರಾಹು ನಿಮಗೆ ವೃಷಭ ಲಗ್ನದವರಿಗೆ ಭಾಗ್ಯಕ್ಕೆ ಬಂದ. ಅಬ್ಬಾ, ಬ್ಯೂಟಿಫುಲ್. ಅನ್ಕನ್ವೆನ್ಷನಲ್ ಪ್ಲಾನೆಟ್ ಗಾನ್ ಟು ಭಾಗ್ಯಸ್ಥಾನ ಅಂದರೆ ನಿಮಗೆ ಸಿಕ್ಕಾಪಟ್ಟೆ ಲಕ್. ಫಾರಿನಿಗೆ ಹೋಗ್ಬೋದು, ಡಿಸ್ಟೆಂಟ್ ಟ್ರಾವೆಲ್ಸ್ ಮಾಡ್ತೀರಿ. ಓಕೆ, ಸೊ ದಿಸ್ ಈಸ್ ಎಂಟೈರ್ ಥಿಂಗ್. ಈ ಪ್ರಿಡಿಕ್ಷನ್ ನಿಮಗೆ ನಾನು ಯಾವುದು ವೃಷಭ ಲಗ್ನ ಅಂದರೆ ವೃಷಭ ರಾಶಿಯವರು ನೋಡ್ಬೋದು, ಏನು ತೊಂದರೆ ಇಲ್ಲ. ಅವರಿಗೆ ವರ್ಷ 2026 ಬ್ಯೂಟಿಫುಲ್. ಯಾರನ್ನು ಕೇಳೋದು ಬೇಡ, ನಾನು ನಿನಗೆ ಹೇಳಿದ್ದೇನೆ. ನೀವು ಇದನ್ನು ಎಲ್ಲರಿಗೂ ಪಾಸ್ ಆನ್ ಮಾಡಿ, ಶೇರ್ ಮಾಡಿ, ಆಯಿತಾ. ತುಂಬ ಧನ್ಯವಾದ. ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಓಕೆ, ಎಷ್ಟು ಸುಮಾರು 42 ಮಿನಿಟ್ಸ್ ನಾನು ಮಾತಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.